ತಾಂಗಲನ್ ಇದು ಚಿಯಾನ್ ವಿಕ್ರಮ್ ಆ್ಯಂಡ್ ಮಲಾವಿಕಾ ಶರ್ಮಾ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ನಾನು ಸಿನಿಮಾನ ಮೇಯ್ನಾಗಿ ನೋಡೋಕ್ಕೆ ಕಾರಣನೇ ವಿಕ್ರಮ್ ಆ್ಯಂಡ್ ಅವರು ಈ ಸಿನಿಮಾದಲ್ಲಿ ಮಾಡಿರೋ ಕ್ಯಾರೆಕ್ಟರ್ ಆ್ಯಂಡ್ ಅದರ ಲುಕ್. ಇನ್ನು ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ, ಸಿನಿಮಾದ ಫಸ್ಟ್ ಹಾಫ್ ಅಂತೂ ಅತಿ ಭಯಂಕರವಾಗಿತ್ತು. ಕೆಲವರಿಗೆ ಸೆಕೆಂಡ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಅನಿಸ್ಬೋದು. ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಹೈ ಮೂಮೆಂಟ್ಸ್ ಸೀನ್ಸ್ ಇದ್ದಿದ್ರೆ ಈ ತಾಂಗಲನ್ ಮೂವಿ ಮಾಸ್ಟರ್ ಪೀಸ್ ಮೂವಿ ಆಗೋದ್ರಲ್ಲಿ ಯಾವುದೇ ಅನುಮಾನನೇ ಇರ್ತಿರ್ಲಿಲ್ಲ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ತಾಂಗಲನ್ ಕಥೆಯ ನಾಯಕ. ಇವನು ಮತ್ತು ಅವನ ಕುಟುಂಬ ಹಾಗೆ ಅವನ ಹಳ್ಳಿಯ ಜನರು ಗುಲಾಮರಾಗಿ ಬದುಕ್ತಿರ್ತಾರೆ. ಅವರಿಗೆ ಸ್ವಲ್ಪನೂ ಕೂಡ ಫ್ರೀಡಮ್ ಇರೋದಿಲ್ಲ. ಈ ರೀತಿ ಇರೋ ಸಂದರ್ಭದಲ್ಲಿ ಕ್ಲೈಮೆಟ್ ಎಂಬ ಬ್ರಿಟಿಷ್ ಜನರಲ್ ಅಧಿಕಾರಿ ಅವರು ತಾಂಗಲನ್ ಹಾಗೆ ಅವರ ಹಳ್ಳಿಯ ಜನರನ್ನು ಚಿನ್ನನ ಹುಡ್ಕೋಕೆ ಕರ್ಕೊಂಡು ಹೋಗ್ತಾನೆ. ಮುಂದೆ ಸಿನಿಮಾದಲ್ಲಿ ಆ ಚಿನ್ನ ಸಿಗುವ ಜಾಗ ಎಲ್ಲಿದೆ, ಹಾಗೆ ಆ ಚಿನ್ನದ ಹಿಂದೆ ಇರೋ ಕತೆ ಏನು, ಆ ಚಿನ್ನವನ್ನು ಈಗ ಯಾರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಈ ಚಿನ್ನದಿಂದ ಇವರಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಎಂಬುದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ಮೇಯ್ನಾಗಿ ನನಗೆ ಇಷ್ಟವಾಗಿದ್ದು ಮೇಕಿಂಗ್ ರಿಯಲಿಸ್ಟಿಕ್ ಆಗಿತ್ತು. ಆ ಕಾಲಕ್ಕೆ ತಕ್ಕಂಗೆ ವಾತಾವರಣನ ಕ್ರಿಯೇಟ್ ಮಾಡ್ಕೊಂಡಿದ್ರು ಆ್ಯಂಡ್ ಅದಕ್ಕೆ ಅವರು ಸೆಲೆಕ್ಷನ್ ಮಾಡ್ಕೊಂಡಿರೋ ಲೊಕೇಶನ್ ಕೂಡ ಸಖತ್ತಾಗಿತ್ತು ಅಂತೀನಿ. ಆ್ಯಂಡ್ ಸಿನಿಮಾದ ಕತೆಗೆ ಫ್ಯಾಂಟಸಿ ಎಲಿಮೆಂಟ್ನ ಯೂಸ್ ಮಾಡ್ಕೊಂಡಿದ್ದು ಲಿಟ್ರಲಿ ಸಖತ್ತಾಗಿತ್ತು. ಇನ್ನು ಸಿನಿಮಾದಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರೋ ಕೆಲವೊಂದು ಕ್ಯಾರೆಕ್ಟರ್ಗಳು ಸಿನಿಮಾ ನೋಡುತ್ತಿರುವಾಗ ಲಿಟ್ರಲಿ ಭಯ ಹುಡ್ಸೋ ರೀತಿ ಇತ್ತು. ಪರ್ಟಿಕ್ಯುಲರ್ ಆಗಿ ಆ ಅದಿತಿ ಎಂಬ ಕ್ಯಾರೆಕ್ಟರ್, ವಾಟ್ ಎ ಕ್ರೇಜಿ ಕ್ಯಾರೆಕ್ಟರ್. ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಬಂದಾಗಂತೂ ನಿಜವಾಗಿಯೂ ಹೈ ಫೀಲ್ ಕೊಡುತ್ತೆ. ಆ ರೀತಿ ಬರ್ಕೊಂಡಿದ್ದಾರೆ ಈ ಕ್ಯಾರೆಕ್ಟರ್ನ. ಇನ್ನು ಸಿನಿಮಾದಲ್ಲಿ ಕೆಲವೊಂದು ಸೀನ್ಸ್ಗಳನ್ನ ಹೈಲೈಟ್ ಮಾಡಿದೆ BGMs, ಲಿಟ್ರಲಿ ಸೈಕಾಗಿತ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ಕೆಲವೊಂದು ಸೀನ್ಸ್ಗಳಿಗೆ ಹೈ ಮೂಮೆಂಟ್ ಬಂದಿದ್ದೆ GV ಪ್ರಕಾಶ್ ಅವರು ಕೊಟ್ಟಿರೋ BGMsಗಳಿಂದ. ಆ ರೇಂಜ್ಗೆ ಸಿನಿಮಾದಲ್ಲಿ ಆ BGMಗಳು ಎಫೆಕ್ಟಿವ್ ಆಗಿತ್ತು. ಆ್ಯಂಡ್ ಸಿನಿಮಾದಲ್ಲಿ ಎಡಿಟಿಂಗ್ ಮಾಡಿರೋ ರೀತಿ ಸಖತ್ತಾಗಿತ್ತು. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಕನೆಕ್ಟ್ ಆಗದೆ ಇರೋದಂದರೆ ಅದು ಎಮೋಷನ್ಸ್. ಸಿನಿಮಾ ನೋಡುತ್ತಿರುವಾಗ ಎಮೋಷನ್ ಅನ್ನೋದು ಕನೆಕ್ಟೇ ಆಗಲಿಲ್ಲ. ಅದು ಬಿಟ್ಟರೆ ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಆಗಿತ್ತು ಆ್ಯಂಡ್ ಡ್ರ್ಯಾಗ್ ಆಗಿತ್ತು. ಬಟ್ ಸಿನಿಮಾ ಈಸ್ ಗುಡ್. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಚಿಯಾನ್ ವಿಕ್ರಮ್ ಅಂತೂ ತಾಂಗಲನ್ ಕ್ಯಾರೆಕ್ಟರ್ನ ನುಂಗಿ ಹಾಕಿದ್ದಾರೆ ಅಂತೀನಿ. ಮಲಾವಿಕಾ ಶರ್ಮಾ ಅವರ ಆ್ಯಕ್ಟಿಂಗ್ ಅಂತೂ ಕ್ರೇಜಿಯಾಗಿತ್ತು. ಇನ್ನು ರಿಮೈನಿಂಗ್ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಕೂಡ ಇಟ್ ಈಸ್ ಆಲ್ಸೋ ಗುಡ್. ಇನ್ನು ಸಿನಿಮಾ ಓವರಾಲ್ ಆಗಿ ಹೇಗಿತ್ತು ಅಂದರೆ, ಲಿಟ್ರಲಿ ಗುಡ್ ವಾಚ್ ಮೂವಿ ಅಂತೀನಿ. ಈ ಸಿನಿಮಾದಿಂದ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡ್ಬೋದು ಆ್ಯಂಡ್ ಡೆಫಿನೆಟ್ಲಿ ಫ್ಯಾಮಿಲಿ ವಾಚಬಲ್ ಆಲ್ಸೋ. ಆ್ಯಂಡ್ ಈ ಸಿನಿಮಾಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5/3 ಸ್ಟಾರ್ಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.